ಹಾಯ್, ಇದು ಟ್ಯೂಸ್ಡೇ ಲಾಗ್ ಆಗಿದೆ. ಹಾಗೆ ನಾನು ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಅಡುಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾನು 4ರಿಂದ 5 ಒಳಗಡೆ ಎದ್ದೇಳ್ತೇನೆ. ಏನಾದರೂ ರಾತ್ರಿ ಲೇಟ್ ಆದರೆ ಸ್ವಲ್ಪ ಲೇಟಾಗಿ ಹೇಳೋದು, ಇಲ್ಲ ಅಂದರೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಬೇಗನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಬೇಗನೆ ಏಳೋದ್ರಿಂದ ನಮ್ಮ ಕೆಲಸನ ಆರಾಮಾಗಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ತುಂಬಾ ಕಷ್ಟಪಟ್ಟು ಗಡಿಬಿಡಿಯಲ್ಲಿ ಕೆಲಸನ ಮುಗಿಸ್ಬೇಕಾಗತ್ತೆ. ಆವಾಗ ನಮಗೆ ಸ್ಟ್ರೆಸ್ ಅನಿಸುತ್ತೆ ಅಲ್ವಾ. ನನ್ನ ಹಸ್ಬೆಂಡ್ ಇದ್ದರೆ ಅವರು ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನನ್ನ ಮಗಳನ್ನ ಸ್ಕೂಲ್ಗೆ ಕಳಿಸ್ಬೇಕು. ಹಾಗೆ ನನ್ನ ಇನ್ನೊಂದು ಮಗಳನ್ನ ಕೂಡ ತಿಂಡಿ ತಿನಿಸಿ ಎಲ್ಲ ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಕೆಲವೊಮ್ಮೆ ಅವಳು ಅತ್ತೆ ಜೊತೆ ಹೊಂದ್ಕೊಂಡ್ರು, ಕೆಲವೊಮ್ಮೆ ನಾನೇ ಬೇಕು ಅಂತ ಹಠ ಹಿಡಿಯೋದು ಇರುತ್ತೆ. ಹಾಗಾಗಿ ನಾನು ಕೆಲವೊಮ್ಮೆ ಬೇಗನೆ ಎಲ್ಲ ಕೆಲಸ ಮುಗಿಸಿದರೆ ನನಗೆ ಫ್ರೀ ಆದರೆ ನನ್ನ ಮಕ್ಕಳನ್ನ ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು. ನಮ್ಮ ಕಡೆ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ತುಂಬಾ ಸೆಕೆ ಇರುತ್ತೆ. ಹಾಗಾಗಿ ನಾನು ಕಿಟಕಿಯನ್ನು ಎಲ್ಲ ಓಪನ್ ಮಾಡಿ ಇಡೋಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇಲ್ಲಿ ನೆಟ್ಟೆಲ್ಲ ಹಾಕಿಸ್ಕೊಂಡಿರೋದ್ರಿಂದ ಸೊಳ್ಳೆ ಬರುವ ಒಂದು ಚಾನ್ಸಸ್ ಇಲ್ಲ. ಹಾಗಾಗಿ ಜಾಸ್ತಿಯಾಗಿ ನಾನು ಕಿಟಕಿನ ಓಪನ್ ಮಾಡಿ ಇಟ್ಕೊಳ್ಳೋಕ್ಕೆ ಇಷ್ಟಪಡೋದು. ನಾನಿವತ್ತು ಮಂಗಳೂರು ಕಡೆ ಮಾಡುವಂತಹ ಕಡುಬನ್ನ ಮಾಡ್ತಾ ಇದ್ದೇನೆ, ಅಕ್ಕಿಯಿಂದ ಮಾಡುವಂತಹದ್ದು. ರಾತ್ರಿ ನೆನೆಸಿಟ್ಟಿರುವಂಥ ಅಕ್ಕಿನ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನೀರನ್ನು ಹಾಕದೇ ಗ್ರೈಂಡ್ ಮಾಡ್ಕೊಳ್ಳೋದು, ಆಮೇಲೆ ಬೇಕಾದರೆ ನೀರನ್ನು ಹಾಕ್ಕೋಬೋದು. ಇದೇ ರೀತಿ ಎಲ್ಲ ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ. ಆಮೇಲೆ ಇದಕ್ಕೆ ನೀರನ್ನು ಹಾಕಿ ಅದಕ್ಕೆ ಉಂಡೆ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋದು. ಬೇಕಾದರೆ ನೀವು ವೈಟ್ ರೈಸ್ ಯೂಸ್ ಮಾಡಿಕೊಂಡು ಈ ಥರ ಉಂಡೆನೂ ಮಾಡ್ಬೋದು. ಆದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಡುಗೆ ಮಾಡೋಷ್ಟರಲ್ಲಿ ಪಾಪುನು ಎದ್ಬಿಟ್ಟಿದ್ಲು. ಅವಳನ್ನು ಈ ಥರ ಕುತ್ಕೊಳಿಸಿದ್ದೆ. ಇಲ್ಲ ಅಂದರೆ ನಿದ್ದೆ ಕಣ್ಣಲ್ಲಿರೋದ್ರಿಂದ ಸ್ವಲ್ಪ ಸುಮ್ಮನೆ ಕೂತಿದ್ದಾಳೆ. ಇಲ್ಲಾಂದರೆ ಮಂಗನ ಥರ ಎಲ್ಲ ಕಡೆ ಹಾರಾಡ್ಕೊಂಡು ಇರೋಳು. ಇವಾಗ 3 ಇಯರ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಹಠ ಮತ್ತು ಸ್ವಲ್ಪ ಆ್ಯಕ್ಟಿವ್ನೆಸ್ ಏನೋ ಒಂಥರ ಜಾಸ್ತಿ ಆಗಿದೆ. ಸ್ವಲ್ಪ ಜಾಸ್ತಿನೇ ಹಿಂದೆ ಇರಬೇಕಾಗತ್ತೆ. ಇಲ್ಲಾಂದರೆ ಎಲ್ಲಿ ಬಿದ್ದು ಬೀಳೋದು ಆ ಥರ ಎಲ್ಲ ಹಾರಿಕೊಳ್ಳೋದು, ಇಲ್ಲಾಂದರೆ ಏನಾದರೂ ಇದ್ದರೆ ಬಿಸಾಡೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಇನ್ನು ಇದನ್ನು ಒಂದು 45 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಯೋಷ್ಟರಲ್ಲಿ ನಾನೊಂದು ಕೂರ್ಮನ ರೆಡಿ ಮಾಡ್ತೇನೆ. ಆಲೂಗಡ್ಡೆ ಕೂರ್ಮನ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಬಟಾಣಿ ತಗೊಂಡಿದ್ದೇನೆ. ರಾತ್ರಿಯೇ ನೆನೆಸಿಟ್ಟಿರುವಂತಹ ಬಟಾಣಿ ಕಾಳನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹುಡಿ ಹಾಕಿ ಬೇಯಿಸ್ಕೊಳ್ಬೇಕು. ಒಂದು ವಿಷಲ್ ಕೂಗಿಸಿದರೆ ಇದು ರೆಡಿ ಆಗುತ್ತೆ. ಇನ್ನು ಇದು ಬೇಯೋಷ್ಟರಲ್ಲಿ ನಾನೊಂದು ಮಸಾಲನ ರೆಡಿ ಮಾಡ್ಕೊಳ್ತೇನೆ. ಮಸಾಲೆ ರೆಡಿ ಮಾಡೋಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ ನಾನು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4ರಿಂದ 5 ಮೆಣಸನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಬೇಕು. 3 ಟೀ ಸ್ಪೂನ್ ಕೊತ್ತಂಬರಿ ಕಾಳನ್ನು ಹಾಕಬೇಕು. 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಚಕ್ಕೆ ತುಂಡಷ್ಟು ಸಾಕಾಗುತ್ತೆ. ಕರಿಮೆಣಸು ಬೇಕಾದರೆ ಹಾಕ್ಕೋಬೋದು. ಹಾಗೆ 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡಿರುವ ಮಸಾಲಾನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಆಮೇಲೆ ಸೇಮ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ತಗೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕಂದು ಬಣ್ಣ ಬರುವಷ್ಟರಲ್ಲಿ ಅದಕ್ಕೆ ಕಾಯಿ ತುರಿನ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಅರಶಿನ ಹುಡಿ ಹಾಕ್ಕೊಂಡು 1-2 ಸೆಕೆಂಡ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು. ಕೂರ್ಮನ ಇನ್ನೊಂದು ಥರನೂ ಮಾಡ್ತಾರೆ. ಹಾಗೆ ಇಲ್ಲಿ ನನ್ನ ಮಗಳು ನೋಡಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಇದನ್ನು ಕೊಡುವಷ್ಟರಲ್ಲೇ ಅವಳು ಹೋಗ್ತಾಳೆ, ಇಲ್ಲಾಂದರೆ ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತಾಳೆ. ಬೇರೆ ಏನೋ ತಿಂಡಿ ಮಾಡುವಾಗ ವೆಯ್ಟ್ ಮಾಡೋದು ಕಮ್ಮಿನೇ. ನನ್ನ ಮಗಳು ಜಾಸ್ತಿಯಾಗಿ ಈ ಥರ ನಾನೇನಾದರೂ ಮಂಗಳೂರು ಕಡೆ ರೆಸಿಪಿನ ಮಾಡ್ತಾ ಇದ್ದೇನೆ ಅಂದರೆ ವೆಯ್ಟ್ ಮಾಡೋದು. ಯಾಕೆಂದರೆ ತುಂಬ ಅಪರೂಪಕ್ಕೆ ಒಮ್ಮೆ ಮಾಡ್ತೇನೆ. ತುಂಬ ಲೆಂತಿ ಪ್ರೋಸೆಸ್ ಇರೋದರಿಂದ ಟೈಮ್ ತುಂಬಾ ತಗೊಳ್ಳುತ್ತೆ. ಹಾಗಾಗಿ ನಾನು ಕೆಲವೊಮ್ಮೆ ಮಾಡ್ತೇನೆ. ಇನ್ನು ಇದು ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಂಗೆ ಹಾಕಬೇಕು. ಹಿಂಗೆ ಹುಡಿಂಗು ಆದರೆ ಇದನ್ನು ಒಗ್ಗರಣೆ ಕೊಡುವಾಗ ಹಾಕ್ಕೋಬೋದು. ಗಟ್ಟಿ ಹಿಂಗಾದರೆ ನಾವು ರುಬ್ಬುವಾಗನೂ ಹಾಕ್ಕೋಬೋದು, ಇಲ್ಲಾಂದರೆ ನೀರು ಮಾಡಿಕೊಂಡು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೇನೆ. ಒಗ್ಗರಣೆಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1-2 ಮೆಣಸು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೇನೆ. ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿನ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನನ್ನ ದೊಡ್ಡ ಮಗಳು ಶಾನ್ವಿ ಇವತ್ತು ಲೇಟ್ ಆಯಿತು ಸ್ವಲ್ಪ, ಹಾಗಾಗಿ ಬೇಗನೆ ಕಲಿಸ್ತಾ ಇದ್ದೇನೆ. 8:15ಗೆ ವ್ಯಾನ್ ಬರುತ್ತೆ. ಹಾಗೆ ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೇನೆ. ಆಮ್ಲ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡಿ ಕುಡಿದೆ. ನಿನ್ನೆ ರಾತ್ರಿ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಪಲ್ಯ ಮಾಡಬೇಕು. ಹಾಗಾಗಿ ಇದನ್ನು ಮೊದಲು ನಾನು
ಚೆನ್ನಾಗಿ ಬೇಯಿಸ್ತೇನೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಎಲ್ಲ ಕೊಟ್ಟು ಪಲ್ಯ ಮಾಡಿಕೊಂಡ್ರೆ ಆಯಿತು ಅಂತ. ಕಾಳು ಬೇಯುವಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಕಡೆ ಸ್ವಲ್ಪ ರಾಗಿ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಸಿ ಇದನ್ನು ಕುದಿ ಬರೋಕ್ಕೆ ಇಡಬೇಕು. ಚೆನ್ನಾಗಿ ಇದು ಬೇಯಬೇಕು. ಒಂದು 10 ನಿಮಿಷ ಆದರೂ ಇದು ಬೆಂದರೆ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ನಾನು ತಿರುಗಿಸ್ತಾ ಇರ್ತೇನೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಕಡೆ ಕಾಳನ್ನು ಇಟ್ಟಿದ್ದೇನೆ, ಇನ್ನೊಂದು ಕಡೆ ರಾಗಿನ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಕಡೆ ಸ್ವಲ್ಪ ತೆಂಗಿನ ಹಾಲನ್ನು ತೆಗೆದು ಇಡ್ತಾ ಇದ್ದೇನೆ. ತೆಂಗಿನ ಹಾಲು ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಬೆಂದಿದೆ ಇದು ಚೆನ್ನಾಗಿ. ಹಾಗೆ ಇವಾಗ ಬೆಲ್ಲ, ತೆಂಗಿನ ಹಾಲು ಮತ್ತು ಸ್ವಲ್ಪ ಏಲಕ್ಕಿ ಹಾಕಬೇಕು. ಉಪ್ಪನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಹೆಸರು ಕಾಳು ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಒಣಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಇದ್ರೂ ಹಾಕ್ಕೋಬೋದು. ಇಲ್ಲಿ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ. ಬೇಕಾದರೆ ನೀವು ಈರುಳ್ಳಿನ ಹಾಕ್ಕೋಬೋದು. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ, ಟೊಮೆಟೊನೂ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಕೆಲವುದಕ್ಕೆ ಹಾಕಲ್ಲ, ನನ್ನ ಹಸ್ಬೆಂಡ್ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಹಾಕಿಲ್ಲ. ಇನ್ನು ಇದಕ್ಕೆ ಇವಾಗ ಅಚ್ಕಾರದ ಹುಡಿ ಮತ್ತು ಅರಿಶಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕಿ ಚೆನ್ನಾಗಿ ಬಾಡಿಸಬೇಕು. ಆಮೇಲೆ ಸ್ವಲ್ಪ ನೀರನ್ನು, ಕಾಳು ಬೆಂದಿರುವಂಥ ನೀರನ್ನು ನಾವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ನಾವು ಸ್ವಲ್ಪ ನೀರನ್ನು ಹಾಕಿ ಮಗುಚ್ಕೊಂಡು ಕಾಳನ್ನು ಹಾಕ್ತಾ ಇದ್ದೇನೆ ನಾನಿವಾಗ. ಆಮೇಲೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ತೆಂಗಿನ ತುರಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿದರೆ ಆಯಿತು. ಹಾಗೆ ಸ್ವಲ್ಪ ಹಿಂಗನ್ನು ನೀರು ಮಾಡಿ ಹಾಕಿದ್ದೇನೆ, ಅದು ಕ್ಲಿಪ್ ಮಿಸ್ ಆಯಿತು ಅನಿಸುತ್ತೆ. ಕಡುಬು ಜೊತೆ ಈ ಕೂರ್ಮ ಅಂತೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಕೂರ್ಮನ ಚಪಾತಿಗೆ ಮಾಡ್ಕೋಬೋದು, ಹಾಗೆ ನೀರು ದೋಸೆ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಮಾಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು.